7 days 1 day ಕಾಂಬೋ ಸೀರೀಸ್ ನಲ್ಲಿ ಇವತ್ತು ಡೇ 2. ಇವತ್ತಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ ಗಾಗಿ ರವಾ ಕಿಚಡಿ ಹಾಗೂ ತೆಂಗಿನಕಾಯಿ ಚಟ್ನಿನ ಮಾಡಿದೀವಿ. ಮಧ್ಯಾಹ್ನ ಲಂಚ್ ಗೆ ಬೇಳೆ ಅನ್ನ ಹಾಗೂ ಹಸಿ ಹುಣಸೆ ರಸವನ್ನ ಮಾಡಿದೀವಿ. ರಾತ್ರಿ ಡಿನ್ನರ್ ಗೆ ಇನ್ಸ್ಟೆಂಟ್ ಆಗಿ ಮಾಡೋ ತರ ರವೆ ಹಾಗೂ ತೆಂಗಿನಕಾಯಿನ ಉಪಯೋಗಿಸಿ ಒಂದು ದೋಸೆ, ಅದಕ್ಕೆ ನೆಂಚ್ಕೊಳ್ಳೋದಕ್ಕೆ ಖಾರ ಚಟ್ನಿನ ಮಾಡಿದೀವಿ. ಇವತ್ತು ತೋರಿಸಿರೋ ಎಲ್ಲಾ ರೆಸಿಪಿಗಳು ಸಹ ತುಂಬಾನೇ ಸುಲಭ, ಯಾರು ಬೇಕಾದ್ರೂ ಈಸಿಯಾಗಿ ಮಾಡ್ಕೊಬಹುದು. ಮನೆಯಲ್ಲಿ ಎಲ್ಲರೂ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಅಡಿಗೆ ಮಾಡೋಕೆ ಟೈಮ್ ಇಲ್ಲ ಅನ್ನೋರ್ಗೆ ಇದು ತುಂಬಾನೇ ಈಸಿ ಆಗಿರುತ್ತೆ. ಈ ಎಲ್ಲಾ ರೆಸಿಪಿಗಳು ಸಹ ಸಿಂಪಲ್ ಅನ್ಸಿದ್ರು ಕೂಡ ತುಂಬಾನೇ ಹೆಲ್ತಿಯಾದ ರೆಸಿಪಿಗಳು. ಒಂದು ದಿನ ಅಡಿಗೆ ಮಾಡ್ಬೇಕಾದ್ರೆ ತರಕಾರಿಗಳನ್ನ ಜಾಸ್ತಿ ಉಪಯೋಗಿಸಿ ಮಾಡೋದು ತುಂಬಾನೇ ಒಳ್ಳೆಯದು. ಸೊ ಬ್ರೇಕ್ಫಾಸ್ಟ್ ಗಾಗಿ ರವಾ ಕಿಚಡಿನ ಮಾಡಿದೀವಿ. ಇದರಲ್ಲಿ ಕ್ಯಾರೆಟ್, ಬೀನ್ಸ್, ಬಟಾಣಿ ಅಂತ ಜಾಸ್ತಿ ತರಕಾರಿನ ಉಪಯೋಗಿಸಿ ಮಾಡ್ಕೊಡಿ. ಇದ್ರ ಜೊತೆಗೆ ತೆಂಗಿನಕಾಯಿ ಚಟ್ನಿನ ಮಾಡಿ ತುಂಬಾನೇ ಸೂಟಬಲ್ ಆಗಿರುತ್ತೆ. ಮಧ್ಯಾಹ್ನ ಲಂಚ್ ಗೆ ತುಂಬಾನೇ ರುಚಿಯಾದ ಬೇಳೆ ಅನ್ನನ ಮಾಡಿದೀವಿ. ಇದನ್ನ ಹೆಸರು ಬೇಳೆನ ಉಪಯೋಗಿಸಿ ಮಾಡಿರೋದು. ಇದರ ಟೇಸ್ಟ್, ವಾಸನೆ ಎಲ್ಲವೂ ಸಹ ತುಂಬಾನೇ ಚೆನ್ನಾಗಿರುತ್ತೆ. ಇದಕ್ಕೆ ಸಿಂಪಲ್ ಆಗಿ ಹಸಿ ಹುಣಸೆ ರಸನ ಮಾಡಿದೀವಿ. ನಿಮ್ಗೆ ಬೇಕು ಅಂತಂದ್ರೆ ಬದನೆಕಾಯಿ ಪಲ್ಯ ಇಷ್ಟ ಅಂತಂದ್ರೆ ಅದು ಕೂಡ ಮಾಡ್ಕೊಬಹುದು. ಈಗ ರಾತ್ರಿ ಡಿನ್ನರ್ ಗೆ ದೋಸೆ ಹಿಟ್ಟನ್ನ ರೆಡಿ ಮಾಡಿ ಫ್ರಿಜ್ ಅಲ್ಲಿ ಇಟ್ಟು ವಾರ ಪೂರ್ತಿ ಯೂಸ್ ಮಾಡೋ ಬದಲು ಇನ್ಸ್ಟೆಂಟ್ ಆಗಿ ಈ ತರ ರವೆ, ತೆಂಗಿನಕಾಯಿಯನ್ನ ಉಪಯೋಗಿಸಿ ದೋಸೆ ಮಾಡ್ಕೊಬಹುದು. ಇದನ್ನ ಇನ್ಸ್ಟೆಂಟ್ ಆಗಿ ರುಬ್ಬಿ ಅವಾಗ್ಲೇ ದೋಸೆನ ಹಾಕೊಬಹುದು. ತುಂಬಾನೇ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಕ್ಯಾರೆಟ್ ನ ತುರಿದು ಹಾಕಿದೀವಿ. ನಿಮ್ಗೆ ಯಾವ ತರಕಾರಿ ಬೇಕಾದ್ರೂ ಸಹ ಹಾಕೋಬಹುದು. ಜೊತೆಗೆ ಖಾರ ಚಟ್ನಿ ಒಳ್ಳೆ ಕಾಂಬಿನೇಷನ್. ಸೊ ಈ ಎಲ್ಲಾ ರೆಸಿಪಿಗಳ ಡೀಟೇಲ್ಸ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದೀವಿ. ಚೆಕ್ ಮಾಡಿ ಟ್ರೈ ಮಾಡಿ ನೋಡಿ.